ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿ ಮೇಳ ಹೋಗಿದೆ. ಕೃಷಿ ಮೇಳ ಸ್ಟಾರ್ಟ್ ಆಗಿದೆ. ಕೃಷಿ ಮೇಳ 2025 GKVK ನಮ್ಮ ಬೆಂಗಳೂರಿನಲ್ಲಿ ಹೆಬ್ಬಾಳಿಂದ 2-3 ಕಿಲೋಮೀಟರ್ ಹೋದರೆ ನಿಮಗೆ ಅಲ್ಲಿ GKVK ಸಿಗುತ್ತೆ. ಇದು ಬಂದುಬಿಟ್ಟು 13ನೇ ತಾರೀಕು ಸ್ಟಾರ್ಟ್ ಆಯಿತು. 13, 14, 15, 16 ಮುಗಿಯುತ್ತೆ. ನಾಳೆ ಸಂಡೇ ಮುಗಿಯುತ್ತೆ. ಕೃಷಿ ಮೇಳ 2025 ನಮ್ಮ ಬೆಂಗಳೂರು ನಡೀತಾ ಇದೆ. ಸೊ ಎಲ್ಲರೂ ಹೋಗಿ, ತುಂಬ ಚೆನ್ನಾಗಿದೆ. ನೀವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಓರಿಗಳು ದೊಡ್ಡ ದೊಡ್ಡ ಓರಿಗಳು ಕಾಣುತ್ತೆ. ಅದು 7.5 ಲಕ್ಷ ಅಂತೆ ಒಂದು ಓರಿಗೆ. ಅದೆಲ್ಲ ತುಂಬ ಚೆನ್ನಾಗಿ ಅಲ್ಲಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ನೀವು ಒಂದೊಂದು ಹೇಳ್ತೀನಿ ನಿಮಗೆ, ಅಲ್ಲಿ ಹಣ್ಣು ಅಥವಾ ನೀರು ತೊಗೊಂಡೋಗಿ, ಯಾಕೆಂದರೆ ತುಂಬ ಸುಸ್ತಾಗ್ಬೋದು. ಅದಕ್ಕೋಸ್ಕರ ನೀವು ಹಣ್ಣು ಮತ್ತು ನೀರು ತೊಗೊಂಡೋದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗಲ್ಲ ಇಲ್ಲಿ ತುಂಬ ಇರಿಗೇಷನ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ನೋಡ್ಬೋದು ನೀವು ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ನೀರಾವರಿ ಇದೆಲ್ಲ ಕೊಟ್ಟಿದ್ದಾರೆ. ನೀವಲ್ಲೆಲ್ಲ ನಿಮಗೆ ಬೇಕಾದ ನೀರಾವರಿ ಸಲಹೆಗಳನ್ನ ತೊಗೋಬೋದು. ಇನ್ನೊಂದು ಹೇಳ್ತೀನಿ, ಮೋಸ್ಟ್ ಇಂಪಾರ್ಟೆಂಟು, ಇದು ತುಂಬ ಮುಖ್ಯ. ಅಲ್ಲಿ ಗೂಗಲ್ ಪೇ ಮತ್ತು ಈ ಕಾರ್ಡು ವರ್ಕ್ ಆಗೋಲ್ಲ, ಯಾಕೆ ಇಂಟರ್ನೆಟ್ಟೇ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಕ್ಯಾಶ್ ತೊಗೊಂಡೋಗಿ. ಕ್ಯಾಶ್ ತುಂಬ ಇಂಪಾರ್ಟೆಂಟು. ಕ್ಯಾಶ್ ಇಲ್ದಿದ್ರೆ ನೀವೇನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವಲ್ಲಿ ಕ್ಯಾಶ್ ತೊಗೊಂಡೋದ್ರೆ ತುಂಬ ಒಳ್ಳೆಯದು. ನೋಡಿ, ಸೋಲಾರ್ ರಿಲೇಟೆಡ್ಡು ಇರಿಗೇಷನ್ಸ್ ಎಲ್ಲ ಬಗ್ಗೆ ಮಾಹಿತಿ ಇದೆ ಇಲ್ಲಿ. ಇದು ಬಂದುಬಿಟ್ಟು GKVK ಅನ್ನಲ್ಲ, ಗಾಂಧಿ ಕೃಷಿ ವಿದ್ಯಾ ಕೇಂದ್ರ ಅಂತ. ಕೃಷಿ GKVK ಅಂದರೆ. ಸೊ ಅಲ್ಲಿ ನಡೀತಾ ಇದೆ ನೋಡಿ. ಹಸುಗಳೆಲ್ಲ ಓರಿಗಳೆಲ್ಲ ಹೆಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಒಂಥರ ಒಂದು ಕಾಂಪಿಟೇಷನ್ ಥರ ಏನೋ ಮಾಡಿದರು, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೀಡ್ಸ್ ಕ್ರಾಪ್ಸ್ ಬಗ್ಗೆ ಎಲ್ಲ ಇದೆ. ರಾಗಿ, ನವಣೆ, ಗೋಧಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೆಲ್ಲ ಡಿಸ್ಪ್ಲೇ ಇದೆ ಒಳಗೆಲ್ಲ. ಆಮೇಲೆ ಇದು ಬಂದುಬಿಟ್ಟು ಬೀಜಗಳು, ನಿಮಗೆ ತರಕಾರಿ ಬೀಜಗಳ ಬಗ್ಗೆ ಎಲ್ಲ ತುಂಬ ಮಾರಾಟಕ್ಕಿದೆ. ನಾನು ಒಂದು ಸ್ವಲ್ಪ ತೊಗೊಂಡೆ. ಮೂಲಂಗಿ, ಮೆಣಸಿನ್ಕಾಯಿ, ಟೊಮೆಟೊ, ಆಮೇಲೆ ಇನ್ನೊಂದು ಬೀನ್ಸ್ ಎಲ್ಲ ತೊಗೊಂಡೆ. ತುಂಬ ಚೆನ್ನಾಗಿ ನಿಮಗಿಲ್ಲಿ ಆಪ್ಷನ್ಸ್ ಇದೆ. ಒಳ್ಳೊಳ್ಳೆ ವೆರೈಟಿ ಬೀಜಗಳೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಮೆಣಸಿನ್ಕಾಯ್ದೆಲ್ಲ ಬೀಜ ತೊಗೊಂಡೆ. ನಿಮ್ಮ ಕಿಚನ್ ಗಾರ್ಡನ್ಗೂ ಮಾಡ್ಕೋಬೋದು. ಟೆರೇಸ್ ಮೇಲಾಗಲಿ ಕಿಚನ್ ಗಾರ್ಡನ್ನು ಅಥವಾ ತೋಟಗಾರಿಕೆಯಲ್ಲಿದ್ರೂ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಡಿಸ್ಪ್ಲೇ ಇದೆ, ಮಾರಾಟಕ್ಕೂ ಇದೆ. ಆಮೇಲೆ ನೀವು ನೋಡ್ಬೋದು, ಇಲ್ಲಿ ಜನ ಅಂತೂ ತುಂಬ ಜನ ಬಂದಿದ್ದಾರೆ. ಇದು ಡ್ರೋನ್ ಇರಿಗೇಷನ್. ಡ್ರೋನಲ್ಲೇ ನಿಮಗೆ ನೀರಾವರಿ ಮಾಡೋದು, ಮೇಲಿಂದ ಸ್ಪ್ರಿಂಕಲ್ ಮಾಡೋ ಥರ. ಇನ್ನೊಂದು ಹೇಳಬೇಕು ಅಂದರೆ, ಇದು ಮೇಯ್ನ್ ರೋಡಿಂದ ಕ್ಯಾಂಪಸ್ ಒಳಗೆ ಬರೋಕ್ಕೆ ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ಬಸ್ ಫೆಸಿಲಿಟಿನೂ ಇದೆ ಅಲ್ಲಿ. ನೀವು ಬಸ್ ಹತ್ತು ಬರ್ಬೋದು. ಇಲ್ಲ ಟೂ ವೀಲರ್ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಕಾರಲ್ಲಿ ಬಂದರೆ ತುಂಬ ಟ್ರಾಫಿಕ್ ಇರೋದ್ರಿಂದ ಟೂ ವೀಲರಿಂದ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ರಸಗೊಬ್ಬರಗಳು NPK ಅಂತ ಕರಿತೀವಿ, ಪೊಟ್ಯಾಷಿಯಮ್ ಮತ್ತು ನೈಟ್ರೋಜನ್ ಮತ್ತು ಇದು ಏನೋ ಸಲ್ಫರ್, ಇವೆಲ್ಲ ಮಿಶ್ರಣಗಳದ್ದೆಲ್ಲ ತುಂಬ ಚೆನ್ನಾಗಿ ಗೊಬ್ಬರದ್ದೆಲ್ಲ ಡಿಸ್ಪ್ಲೇ ಇದೆ. ಫರ್ಟಿಲೈಸರ್ಸ್ ಬೇಸಿಕಲಿ ಗೌರ್ಮೆಂಟ್ ಗೊಬ್ಬರ ಅಂತ ಕರಿತೀವಿ ನಾವು ಹಳ್ಳಿ ಕಡೆ. ಇದು ಫರ್ಟಿಲೈಸರ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇ ಇದೆ. ನೋಡ್ಬೋದು, ಜನ ಸಾಗರ ತುಂಬಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಹೇಳ್ತೀನಿ, ಕ್ಯಾಶ್ ತೊಗೊಂಡೋಗಿ ಏನೋ ಪರ್ಚೇಸ್ ಮಾಡಬೇಕು ಅಂದರೆ ಕ್ಯಾಶ್ ತುಂಬ ಇಂಪಾರ್ಟೆಂಟು. ಜೋಳದ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ. ಜೋಳ ಬೆಳೆಸೋದು ಎಲ್ಲ. ಇಲ್ಲಿ ಕೆಲವು ಹಳ್ಳಿಯಲ್ಲಿಂದ ಬಂದಿರೋ ಕೆಲವು ಪರ್ಫಾರ್ಮೆನ್ಸು ಎಲ್ಲ ಚೆನ್ನಾಗೆಲ್ಲ ತುಂಬ ಚೆನ್ನಾಗಿ ಸಂಗೀತಗಳು, ಮ್ಯೂಸಿಕ್ಸ್ ಎಲ್ಲ ಇದು ಮಾಡ್ತಿದ್ರು. ಚೆನ್ನಾಗಿತ್ತು. ಒಂಥರ ಹಳ್ಳಿ ವಾತಾವರಣವನ್ನು ತುಂಬ ಖುಷಿ ಕೊಡುತ್ತೆ. ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡುತ್ತೆ, ಒಂದು ಹಳ್ಳಿ ಸೊಗಡು. ಆಮೇಲೆ ಇಲ್ಲಿ ಬಂದುಬಿಟ್ಟು ಎಕ್ವಿಪ್ಮೆಂಟ್ಸು, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ತುಂಬ ವ್ಯವಸಾಯ ಮಾಡೋಕ್ಕೆ, ಆಮೇಲೆ ಕಳೆ ಕೀಳೋಕ್ಕೆ ಎಲ್ಲ ಟ್ರಿಲ್ಲರ್ಗಳು, ಆ ಥರ ಡಿಸ್ಪ್ಲೇ ಎಲ್ಲ ಇದೆ. ಆಮೇಲೆ ಬ್ರೋಷರ್ಸ್ ಎಲ್ಲ ಕೊಡ್ತಾರೆ. ಇದು ನೋಡಿ, ಇಲ್ಲಿ ಇದೊಂದು ಡಿಫ್ರೆಂಟ್ ಗೇಮೇ ಮಾಡೋಕ್ಕೆ ಪ್ಲೋಯಿಂಗ್, ಇದು ಡ್ರಿಪ್ ಇರಿಗೇಷನ್ನು. ಡ್ರಿಪ್ ಅಲ್ಲ, ಡ್ರೋನ್ ಇರಿಗೇಷನ್ನು. ಇಲ್ಲಿ ಅಡಿಕೆ ಪ್ರೊಸೆಸಿಂಗ್ ಮಾಡೋಕ್ಕೆ, ಅಡಿಕೆನ ಕಟ್ ಮಾಡಿಬಿಟ್ಟು ಪ್ರೊಸೆಸಿಂಗ್ ಮಾಡೋಕ್ಕೆ ಅಡಿಕೆ ಮೆಷೀನು. ಸುಮಾರು 1 ಲಕ್ಷ ಅಂತ ಏನೋ ಹಾಕಿದ್ರು, 95,000 ಡಿಸ್ಕೌಂಟ್ ಅಂತಾರೆ. ಇಲ್ಲಿ ನೋಡಿ, ಮಾವಿನ ಹಣ್ಣು ಕೀಳೋಕ್ಕೆ, ಸಪೋಟ ಕೀಳೋಕ್ಕೆ ಎಲ್ಲ ಕೆಲವು ಎಕ್ವಿಪ್ಮೆಂಟ್ಸ್ ಇದೆ. ತುಂಬ ಚೆನ್ನಾಗಿ. ಒಂದು ಸಪೋಟ ಕೀಳೋದು ಇದನ್ನು ತೊಗೊಂಡೆ. ಇದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ತೋಟದಲ್ಲಿ ಸಪೋಟ ಮರ ಇರೋದ್ರಿಂದ ಕೀಳಕ್ಕೆ ತೊಗೊಂಡೆ. ಒಂದು ತುಂಬ ಹೆಲ್ಪ್ ಆಯಿತು. ಅಲ್ಲಿ ಕ್ಯಾಶ್ ಕೊಟ್ಟರೆ ನೋಡಿ, ನೀವು ಕ್ಯಾಶ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಗೂಗಲ್ ಪೇ ವರ್ಕ್ ಆಗೋದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಕೇರ್ಫುಲ್ ಆಗಿರಿ. ನಿಮ್ಮ ಮೊಬೈಲು, ಪರ್ಸು ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿರಿ. ಅದೆಲ್ಲ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಜನ ಜಾಸ್ತಿ ಇರೋದ್ರಿಂದ ತುಂಬ ಎಷ್ಟು ಕೇರ್ಫುಲ್ ಇದ್ದರೂ ಅಷ್ಟು ಒಳ್ಳೆಯದು. ಇದು ನೋಡಿ, ಇದು ತೆಂಗಿನಕಾಯಿ ಕೀಳೋದು, ಹೊಸದು ಅಡಿಕೆ ಕೀಳೋದು, ತೆಂಗಿನಕಾಯಿ ಕೀಳೋದು. ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಏರಿಸ್ಕೋಬೋದು, ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು ಆ ಥರ. ಇದು ಮತ್ತು ಟ್ರಿಲ್ಲರ್ಸು, ಡಿಫ್ರೆಂಟ್ ಟೈಪ್ ಆಫ್ ಸ್ಮಾಲ್ ಟ್ರಿಲ್ಲರ್ಸು. ಅಷ್ಟೇ ಚೆನ್ನಾಗಿತ್ತು. ಒಂದಿನ ಔಟಿಂಗು, ಹೋಗಿ ಬನ್ನಿ. ಥ್ಯಾಂಕ್ ಯು. ಆಮೇಲೆ ಇಲ್ಲಿ ನೋಡಿ, ಇನ್ನೊಂದು ಹೇಳ್ಬೇಕಿತ್ತು ನಿಮಗೆ.
ಇಲ್ಲಿ ಒಂಥರ ಚೆಂಡು ಹೂ ಬೆಳೆಸಿದ್ದಾರೆ. ಚೆಂಡು ಹೂವು, ಮೆಣಸಿನ್ಕಾಯಿ ಎಲ್ಲ ತುಂಬ ಇದು ತುಂಬ ಚೆನ್ನಾಗಿತ್ತು. ಇದು ತುಂಬ ಖುಷಿ ಆಯಿತು. ಇದೊಂದು ಹೇಳೋದು ಮಿಸ್ ಮಾಡಿದ್ದೆ. ಸೊ ಇಲ್ಲಿ ನೋಡಿ, ಒಳಗೆ ಹೋದರೆ ಇಲ್ಲಿ ಕ್ಯಾಪ್ಸಿಕಮ್ ಗ್ರೀನ್ ಹೌಸ್ ಥರ ಮಾಡಿದ್ದಾರೆ. ಗ್ರೀನ್ ಹೌಸ್ ಥರ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿ ಕ್ಯಾಪ್ಸಿಕಮ್ ಬೆಳೆಸಿದ್ದಾರೆ. ಒಳ್ಳೊಳ್ಳೆ ಗ್ರೀನ್ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ ಆ ಥರ ಎಲ್ಲ ಬೆಳೆಸಿದ್ದಾರೆ. ಈ ಥರ ಗ್ರೀನ್ ಹೌಸ್ ಬಗ್ಗೆ ಹೆಂಗೆ ಮಾಡೋದು ಅಂತ ಮಾಹಿತಿ ಎಲ್ಲ ಇದೆ, ಅದನ್ನು ನೋಡಿ. ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ರೆಡ್ ಕ್ಯಾಪ್ಸಿಕಮ್ ಎಲ್ಲ ಇದೆ. ಇದೊಂದು ಗ್ರೀನ್ ಹೌಸ್ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದೆ ತುಂಬ ಚೆನ್ನಾಗಿ ತೋಟಗಾರಿಕೆ ಮತ್ತು ಹೂವಿನ ಗಿಡಗಳು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೋ ಯಾರೋ ಮಡಕೆ ಮಾಡ್ತಾಯಿದ್ರು, ಪಾಟರಿ. ತುಂಬ ಚೆನ್ನಾಗಿ ಒಂಥರ ಏನೋ ಒಂದು ಖುಷಿ ಅಷ್ಟೇ ನಮ್ಗೆ ನೋಡೋಕ್ಕೆ. ಮಾರೋಕ್ಕೂ ಇಟ್ಟಿದ್ದರು. ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಕರಕುಶಲತೆ ಹೇಗಿದೆ ಅವ್ರಿಗೆ ಅಂತ. ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಪಕ್ಕದಲ್ಲ ಇಟ್ಟಿದ್ದರು ಮಾರಾಟಕ್ಕೆ, ಒಣಗಿಸಿರೋದು, ರೆಡಿಮೇಡ್ ಮಾಡಿರೋದೆಲ್ಲ. ಸೊ ಇದೊಂದಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹೋಗಿ ಒಂದಿನ